ನೋಡಿ ಗೈಸ್, ಅಕ್ಕ ತಂಗಿ ತಪ್ಕೋತಾ ಇದ್ದಾರೆ, ದುಬೈಗೆ ವಾಪಸ್ ಹೋಗ್ತಾ ಇದ್ದಾರೆ. ಪಾಸ್ಪೋರ್ಟ್ ಬಂತು ಗೈಸ್, ಪಾಸ್ಪೋರ್ಟ್. ಕಳ್ಳನ ಮಗನೇ. ಸೊ ಸ್ಲಿಪ್ಪರ್ಸ್ನೆಲ್ಲ ಪಿಕ್ ಮಾಡ್ಕೊಂಡಿದ್ದೀನಿ. ಇವರೇ ಗೈಸ್ ಸಂಜೆ ಫೋನ್ ಮಾಡಿ 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 ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ವ್ಲಾಗ್ ಶುರು ಮಾಡ್ತಿದ್ದೆ ನಮ್ಮ ಕಾರಲ್ಲಿ. ನಾನು ಸಿ ನಮ್ಮ ಅಪ್ಪ ಅಮ್ಮ ಟುಮ್ ಮತ್ತು ನಮ್ಮ ದೊಡ್ಡಮ್ಮ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ದೊಡ್ಡಮ್ಮ ನಾಳೆ ದುಬೈಗೆ ವಾಪಸ್ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ 1 ತಿಂಗಳಿಂದ ಅವರು ಇಲ್ಲಿದ್ದರು ಇಂಡಿಯಾಲಿ. ಲಾಸ್ಟ್ ಡೇ ಆಗಿರೋದ್ರಿಂದ ನಾನು ಟ್ರಿಪ್ಪಿಂದ ಬಂದಿದ ತಕ್ಷಣ ಹೇಳಿದ್ದೆ ಡಿನ್ನರ್ಗೆ ಹೋಗೋಣ ಅಂತ. ಸೊ ಸಕ್ಕ ಟೈರ್ಡಾಗಿ ನಿದ್ದೆ ಬರ್ತದೆ, ನೆಕ್ಸ್ಟ್ ಲೆವೆಲ್ ನಿದ್ದೆ ಬರ್ತದೆ, ಕಣ್ಣಲ್ಲಿ ಹಿಂಗೆ ಮುಚ್ಚೋಗ್ತಾ ಇದೆ. ಬಟ್ ಪ್ರಾಮಿಸ್ ಇಸ್ ಪ್ರಾಮಿಸ್. ಏನಂತ ಸಂಜಯ್? ಕರೆಕ್ಟ್. ನಮ್ಮ ಸಿ ಇದ್ದಾನೆ ಅಂದಮೇಲೆ ನಾನು ಹೋಗ್ತಾ ಇದ್ದೀನಿ, ಸಿ ಬರಲೇಬೇಕು. ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನ್ನ. ವೇಸ್ಟ್ ಇದೊಂಥರ ನಮ್ಮ ಅಮ್ಮದೆಲ್ಲ ಫೇವ್ರೇಟ್ ಪ್ಲೇಸ್ ಆಗಿಬಿಟ್ಟಿದೆ. ನಮ್ಮ ದೊಡ್ಡಮ್ಮಗೂ ಫುಲ್ಲು ಈ ಪ್ಲೇಸ್ ಬಗ್ಗೆ ಫುಲ್ ಹೊಗಳ್ಬಿಟ್ಟವ್ರೆ. ಅದಕ್ಕೆ ನಮ್ಮ ದೊಡ್ಡಮ್ಮ ಹೋಗಬೇಕು ಅಂತ ಹೇಳಿದ್ರು. ನಾನು ಪ್ರಾಮಿಸ್ ಮಾಡಿದ್ದೆ ಕರ್ಕೊಂಡು ಹೋಗ್ತೀನಿ ನೀವು ಹೋಗಿ ಮುಂಚೆ ಅಂತ. ಫೈನಲಿ ವಿ ಆರ್ ಹಿಯರ್. ಲೈಟ್ ವೇಸ್ಟ್. ನಾನಿಲ್ಲಿ ಫಸ್ಟ್ ಬಂದಿದ್ದಿನ ಜನನೇ ಇರಲಿಲ್ಲ, ಇವಾಗಂತೂ ಜನ ಸಾಗರ ಇಲ್ಲ. ಗೈಸ್ ಊಟ ಆರ್ಡರ್ ಮಾಡಿದ್ದೀವಿ, ಎಲ್ಲ ಕೂತಿದ್ದಾರೆ ಗೈಸ್. ನೋಡಿ, ವಿ ಆರ್ ವೇಟಿಂಗ್ ಫಾರ್ ದ ಫುಡ್. ಗೈಸ್ ನಾನು ಕೋಕ್ ತರಿಸ್ಕೊಂಡಿದ್ದೀನಿ. ನನಗೆ ಫಸ್ಟ್ ನಂದೇ ಕೋಕ್ ಬಂದಿದ್ದು ಗೈಸ್. ಇದು ಇಲ್ಲಿ ಫೇಮಸ್, ಇದೆಲ್ಲ ಟ್ರೈ ಮಾಡಬೇಕು ಅಂತ ತರಿಸಿದ್ದೀನಿ ಗೈಸ್. ನನ್ನ ಫಿಶ್ ಟಿಕ್ಕಾ ಬಂತು. ಫಿಶ್ ಟಿಕ್ಕಾ ನಮ್ಮ ಚಾಪ್ ಸ್ಟಿಕ್ಕಲ್ಲಿ ತಿನ್ನಲ್ಲ ಅಂತ ಸ್ಪೂನಲ್ಲಿ ತಿಂತಾರೆ ಗೈಸ್. ನಾನು ಡಯಟ್ನ ಬ್ರೇಕ್ ಮಾಡ್ತಾಯಿಲ್ಲ. ಸೊ ಐ ಆಮ್ ಈಟಿಂಗ್ ಫಿಶ್ ಆ್ಯಸ್ ಇಟ್ಸ್ ಮೈ ಡಯಟ್. ನನ್ನ ಡಯಟ್ನಿಂದ ನಾನು ಫಿಶ್ ತಿಂತಾಯಿದ್ದೀನಿ ಗೈಸ್. ಚಿಕನ್ ಸಲಾಡು, ರೈಸ್, ಇದು ಡಂಪ್ಲಿಂಗ್ಸ್ ನಾನು ತೋರಿಸಿದಾಗಲೇ. ಇದು ಸಾಯಿಲ್ದು ಪಾಸ್ತಾ, ಅದು 2 ಚಿಕನ್ ಫ್ರೈಡ್ ರೈಸು, ಮತ್ತೇನೋ ಚಿಕನ್ ಏನೋ ಒಂದಷ್ಟು ಐಟಮ್ಸ್ನ ಆರ್ಡರ್ ಮಾಡಿದ್ವಿ ಗೈಸ್. ಇವರು ಮತ್ತೆ ಚಿಕನ್ ಪಾಪ್ಕಾರ್ನ್ ತರಿಸಿದ್ದಾರೆ. ಏನೋ ತಿನ್ಬಿಟ್ಟವ್ರು ಇವತ್ತು. ನಂಗೆ ಏನಿದೆ ಅಂತ ಗೊತ್ತಿಲ್ಲ, ನಾನಂತೂ ನಿದ್ದೆಲಿದ್ದೀನಿ, ಅದಕ್ಕೇನು ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಗೈಸ್. ಸೊ ಇಲ್ಲಿನ ಫೇಮಸ್ ಇದು. ನೋಡಿ ಹೆಂಗೆ 1 ನಿಮಿಷ ಆ ಕಡೆ ತಿರ್ಗೋಷ್ಟು ಎತ್ಬಿಟ್ಟವ್ರು ಫುಲ್ ಇದನ್ನೇ. ಬಿಲ್ ಬಂತು. ದಿಸ್ ಇಸ್ ದ ಬಿಲ್ ಗೈಸ್. ಇವರೆಲ್ಲರೂ ತಿರಮಿಸುನ ತಿಂದು ಮುಗಿಸ್ಬಿಟ್ರು. ನಮ್ಮ ದೊಡ್ಡಮ್ಮಗೆ ತಿನ್ನಕ್ಕೆ ಕೊಡಲಿಲ್ಲ, ಅದಕ್ಕೆ ವಿ ಹ್ಯಾವ್ ಗಾಟ್ 1 more ತಿರಮಿಸು ನಾವು. ನಮ್ಮ ದೊಡ್ಡಮ್ಮ ತಿಂದಿದ್ದು 2 ಸ್ಪೂನು ನೋಡಿ, ಮತ್ತೆ ವಾಪಸ್ ಅಲ್ಲಿಗೆ ಹೋಯ್ತು. ಯಪ್ಪ ಕಳ್ಳನ ಮಗನೇ. ಅಯ್ಯೋ, ಬಾಯಿಗೆ ತುರುಕೊಂಡ್ಬಿಟ್ಟಿದ್ಯಲ್ಲ, ಅರ್ಧ ತುರುಕೊಂಡಿದ್ಯಲ್ಲ ನೀನೇ ಗೈಸ್. ಸೊ ಫೈನಲಿ ತಿಂದಿದ್ದಾಯ್ತು, ಬಿಲ್ ಪೇ ಮಾಡಿದ್ದಾಯ್ತು. ಲೆಟ್ಸ್ ಗೋ ಬ್ಯಾಕ್ ಹೋಮ್ ಗೈಸ್. ನನಗೊಂದು ಸಖತ್ ನಿದ್ದೆ ಬರ್ತಿದೆ, ಬಿಕಾಸ್ ನಾನು ಟ್ರಿಪ್ಪಿಂದ ಡೈರೆಕ್ಟಾಗಿ ಬಂದಿರೋದು ಇಲ್ಲಿಗೆ. ಮನೆಗೆ ಹೋಗಿ ಒಂದು ರೀಲ್ ಶೂಟ್ ಮಾಡಿ ಬಂದಿರೋದು. ಸಖತ್ ಟೈರ್ಡ್ ಆಗಿದ್ದೀನಿ. ಲೆಟ್ಸ್ ಗೋ. ಕೊಡಬೇಕಾಯ್ತು. ಕಾರ್ ಕೀ ಇದೆ. ನಮ್ಮ ಕಾರ್ನ ವಾಶ್ ಮಾಡಿಸ್ಬೇಕು. ಮಳೆ ಬರ್ತಿದೆ ಸೀಸನ್ನು, ಅದಕ್ಕೆ ವಾಶ್ ಮಾಡ್ಸೋಕ್ಕೆ ಮನಸ್ಸಾಗ್ತಿಲ್ಲ. ಬಟ್ ಇಂಟೀರಿಯರ್ ವಾಶ್ ಮಾಡಿಸ್ಬೇಕು. ಎಕ್ಸ್ಟೀರಿಯರ್ ಅಂತೂ ಫುಲ್ ಧೂಳಾಗ್ಬಿಟ್ಟಿದೆ, ಅದಂತೂ ನಿಜ. ಬಟ್ ಇಂಟೀರಿಯರ್ ಫುಲ್ಲು, ಬಿಕಾಸ್ ಟ್ರಿಪ್ಗೆ ಹೋಗಿ ಬಂದ್ವಲ್ಲ, ಚಿಪ್ಸ್ ಪ್ಯಾಕೆಟು ಅದು ಇದೆಲ್ಲ ಹಂಗೆ ಒಳಗೆ ಬಿದ್ದಿದೆ. ಸೊ ರಾತ್ರಿ ಮನೆಗೆ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗಿ ಈಗ ನಾನು ಮತ್ತು ಸಿ ಬಂದಿರೋದು ಇಲ್ಲೇ ಯಲಂಕಲ್ಲಿ ಒಂದು ಶಾಪ್ಗೆ, ಇದು ಏನು ಸರ್, ಝುಡಿಯೋಗೆ. ಬ್ರ್ಯಾಂಡ್ ಹೇಳ್ಬೇಡಕೊಂಡು ಒಂದು ಶೋರೂಮ್, ಒಂದು ಶಾಪಿಂಗ್ ಮಾಡೋ ಜಾಗಕ್ಕೆ. ಬಿಕಾಸ್ ನನ್ನದು ಚಪ್ಪಲಿ ತೊಗೋಬೇಕಿತ್ತು ಒಂದಷ್ಟು, ಮತ್ತು ಏನಾದರೂ ಇದೆಯಾ ನೋಡೋಣ ಇಲ್ಲಿ ಈ ಅಂಗಡೀಲಿ ಅಂತ ಬಂದಿದ್ದೀವಿ. ಬನ್ನಿ ಹೋಗಿ ನೋಡೋಣ. ಬೆಳಗ್ಗೆನೇ ಜಿಮ್ ಮುಗಿಸ್ಕೊಂಡು ಬಂದಿದ್ದೀನಿ ಗೈಸ್. ಥ್ಯಾಂಕ್ ಯು ಗೈಸ್. ಸೊ ಸ್ಲಿಪ್ಪರ್ಸ್ನೆಲ್ಲ ಪಿಕ್ ಮಾಡ್ಕೊಂಡಿದ್ದೀನಿ. ಮತ್ತು ಅವನೇನು ಶಾರ್ಟ್ಸ್ ನೋಡ್ತಾವನು. ಅವ್ನಿಗೆ ಇನ್ನು ಅವ್ನಿಗೊಂದು ಸ್ಲಿಪ್ಪರು, ನನ್ನ ತಮ್ಮಂದೊಂದು, ನಂದೊಂದು 2 ಸ್ಲಿಪ್ಪರು. ಥ್ಯಾಂಕ್ ಯು ಗೈಸ್. ಅಲ್ಲಿಂದ ಬಿಲ್ ಮಾಡಿಸ್ಕೊಂಡು ಹೊರಟೆ. ನಂದು ಡೈರೆಕ್ಟಲ್ಲಿ ಇವತ್ತು ಫಿಶ್ ಇತ್ತು, ಅದಕ್ಕೆ ಫಿಶ್ ತೊಗೊಳಕ್ಕೆ ಬಂದಿದ್ದೀನಿ ಗೈಸ್. ಸೊ ಫೈನಲಿ ಅಲ್ಲಿಂದ ಹೊರಟು ಮನೆಗೆ ವಾಪಸ್ ಬಂದಿದ್ದೀವಿ. ಫಿಶ್ ಅಂತೂ ಸಿಗಲಿಲ್ಲ, ಅದಕ್ಕೆ ಆನ್ಲೈನ್ ಆರ್ಡರ್ ಮಾಡಿಕೊಂಡೆ. ನೋಡಿ ಎಷ್ಟು ಚಪ್ಪಲಿ ತಂದಿದ್ದೀನಿ ಅಂದರೆ 3 ಜೋಡಿ ಅಲ್ಲ, 3 ಜೋಡಿ ಚಪ್ಪಲಿ ತಂದಿದ್ದೀನಿ. ನಂದು 2 ಜೋಡಿ, ನಂದು 2 ಜೋಡಿ, ನನ್ನ ತಮ್ಮಂದು 1 ಜೋಡಿ. ಮತ್ತು ಅವನು ಚಡ್ಡಿ ಗಿಡ್ಡಿ ಎಲ್ಲ ತೊಗೊಂಬಿಟ್ಟು ಅವ್ನು ನೋಡಿ. ಸೊ ಇದೆಲ್ಲನೂ ಇನ್ನು ಹೆಂಗೆ ಕಳೆದೋದ್ರೂ ಚಪ್ಪಲಿ ಅಟ್ಲೀಸ್ಟ್ ಇರಬೇಕು ನನಗೆ ಬೆಳಗ್ಗೆದ್ದು ಜಿಮ್ಗೆ ಹೋಗ್ಬೇಕಾದ್ರೆ ಚಪ್ಪಲಿ ಸಿಗೋಲ್ಲ ಗೈಸ್. ಅದಕ್ಕೆ ಹೊಟ್ಟೆ ಹುರಿದೋಗುತ್ತೆ. ಅದಕ್ಕೆ 2-3 ತಂದ್ಬಿಟ್ಟು ಅಂತ ಸರಿ
ಒಂದು ಫಾರ್ಮಲ್ ಶೂ ತೊಗೊಂಡು ಚಪ್ಪಲಿ ನಾನೇ ದಪ್ಕೊಂಡು ಹೋಗ್ಬಿಟ್ಟಿದ್ದೀನಿ ಗೈಸ್. ವೈಟ್ ಚಪ್ಪಲಿ ಒಂದಲ್ಲ ಹಾಕೋಣ ಎಷ್ಟಿರ್ಬೋದು ನಿನ್ನ ಹತ್ರ ಗೊತ್ತಾ? ನಂದು ಒಂದು 2-3 ಆದರೂ ಇರುತ್ತೆ ಗೈಸ್. ಇನ್ನೂ ನಿದ್ದೆ ಕಮ್ಮಿನೇ ಆಗಿಲ್ಲ ನನಗೆ. ಅಂದರೆ ಇನ್ನೂ ನಿದ್ದೆ ಸಾಕೇ ಆಗಿಲ್ಲ. ಆಯ್ತಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇವರೇ ಗೈಸ್ ಸಂಜೆ ಫೋನ್ ಮಾಡಿ 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 ಸೊ ರಾಖಿ ಕಟ್ಟಕ್ಕೆ ಬಂದಿದ್ದೆ. ನಾನು ಸ್ವೀಟ್ ತಿನ್ನಲ್ಲ, ಒಂದು ನಿಮಿಷ ಇಷ್ಟೇ ತಗೋತೀನಿ ಗೈಸ್. ನೋಡಿ ಇಷ್ಟೇ, ಶ್ರವಣ್ ಬ್ರೋ ನೋಡಿ, ಥ್ಯಾಂಕ್ ಯು. ನಿಮಗೆ ಗಿಫ್ಟು ಫೋನ್ಪೇ ಮಾಡ್ತೀನಿ. ಫೋನ್ಪೇ ಇಲ್ಲ, ಇದೆಲ್ಲ ಮಾಡ್ಬಾರ್ದು, ಇದೆಲ್ಲ ಮಾಡ್ಬೋದು. ಅಯ್ಯೋ ನಾನು ಓಡೋಗ್ಬಿಟ್ಟು ಲಾಕ್ ಹಾಕೊಂಡ್ಬಿಡ್ತೀನಿ. ಹಾಂ ಸೊ ಫಿಶ್ನ ನಾನೇ ಪ್ರಿಪೇರ್ ಮಾಡೋಕ್ಕೆ ಆರ್ಡರ್ ಮಾಡಿದ್ದೀನಿ, ಅದನ್ನು ನೈಟ್ಗೆ. ಇವಾಗ ತಿನ್ನೋಕ್ಕೆ ಫಿಶ್. ವಾಟ್ಸಪ್ಪ ಅಣ್ಣ ಗೈಸ್. ಇವಾಗ ನಮ್ಮ ದೊಡ್ಡಮ್ಮ ಇವತ್ತು ದುಬೈಗೆ ವಾಪಸ್ ಹೋಗ್ತಾ ಇದ್ದಾರೆ. ಅವ್ರನ್ನ ಡ್ರಾಪ್ ಮಾಡೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ಗೈಸ್. ಇವನು ಫೋನ್ ಮಾಡಿ ಎದ್ದೇಳ್ತೀನಿ ಅಂತ ಹೇಳಿದ್ದ ಅಣ್ಣ. ಫೋನ್ ಮಾಡಿದೆ 4 ಗಂಟೆಯಿಂದ ಎತ್ತಿಲ್ಲ. ನಾನು ಸರಿ ಫಿಕ್ಸ್ ಆಗೋದೆ ಬರಲ್ಲ ಇವನು ಅಂತ. ಆಮೇಲೆ ಮಲ್ಕೊಂಬಿಟ್ಟೆ ನಮ್ಮ ದೊಡ್ಡಮ್ಮೆಲ್ಲ ರೆಡಿ ಆಗೋಷ್ಟರಲ್ಲಿ. ಆಮೇಲೆ ಅಮ್ಮ ಫೋನ್ ಮಾಡಿದ್ರೆ ಎತ್ಬಿಟ್ಟು ಬಚಾವಾಗ್ಬಿಟ್ಟ. ಯಾರೇ ನಾನು 2 ಬಿಟ್ಬಿಡ್ಬೇಕು ಇವತ್ತಿನ ಜೊತೆ ಅಂತ ಫಿಕ್ಸ್ ಆಗಿದ್ದೆ. ಮಿಸ್ ಆಗೋದ. ಸಂಜೆ ಒಂದು ಖುಷಿ ಸುದ್ದಿ ಇದೆ, ಹೇಳೋ. ಪಾಸ್ಪೋರ್ಟ್ ಬಂತು ಗಾಯ್ಸ್. ಪಾಸ್ಪೋರ್ಟ್ ಬರೋ ತಿಂಗಳು ಬಂದಿಲ್ವಾ? ಬಂದಾಯ್ತು. ಬರೋ ತಿಂಗಳೇನು ಹೋಗೋದು ಟ್ರಿಪ್ಗೆ. ಎಲ್ಲಿ ಹೋಗ್ತಿದ್ಯೋ? ಹೇಳಲೇ ಇಲ್ಲ. ನೀನೇ ಹೇಳ್ಬೇಕು. ಎಲ್ಲ ಟ್ರಿಪ್ಗೆ ಹೋಗ್ತಾವಂತೆ ಗೈಸ್. ಪಾಸ್ಪೋರ್ಟ್ ಬಂತು. ಎಲ್ಲಿಗೋ ಗೈಸ್? ನಾವು ಅಡ್ಡ ಹೇಳ್ಬೇಕು ಗೈಸ್. ಅಲ್ಲ ಇಲ್ಲಿ ಯಲಹಂಕಾಗ ಹೋಗ್ತಿದ್ಯಾ? ಗೈಸ್ ಇನ್ಮೇಲೆ ಒಂದು ಏರ್ಪೋರ್ಟ್ ಒಳಗೆ ಹೋಗ್ಬೋದು ಪಾಸ್ಪೋರ್ಟ್ ತೋರಿಸ್ಬಿಟ್ಟು. ಅಷ್ಟು ಆಗಿದೆ. ಹೋಗಿ ಫ್ಲೈಟ್ ಹತ್ರ ಫೋಟೋ ಹಿಡ್ಕೊಂಡು ಆಚೆ ಬಂದು ಫೈನಲಿ ಗೈಸ್ ಬಂತು. ಫಸ್ಟ್ ಏರ್ಪೋರ್ಟ್ ಹತ್ರ ಹೋಗ್ಬೇಕು, ನೆಕ್ಸ್ಟ್ ಟೈಮ್ ಏರ್ಪೋರ್ಟ್ ಒಳಗಡೆ ಹೋಗ್ಬೇಕು ಫ್ಲೈಟ್ ನೋಡಕ್ಕೆ. 3ನೇ ಸಲ ಫ್ಲೈಟ್ ಹತ್ಬೇಕು ಇನ್ನು. ಬಂದಿದೆ ಈಗ. ನೆಕ್ಸ್ಟ್ ಸಂಜಯ್ ಎಲ್ಲಿ ಹೋಗ್ತಾನೆ ನೋಡೋಣ. ಯಾರು ಅವರೇ ತಂದು ಕೊಟ್ಟ ಪೋಸ್ಟ್ ಮ್ಯಾನು? ಫೋನ್ ಮಾಡಿದ್ನಾ? ಇಲ್ಲ, ನಾನು ಬೆಳಿಗ್ಗೆನೆ ಹೋಗಿದ್ನಲ್ಲ ಮೀನ್ಸ್. ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ ಬೆಳಿಗ್ಗೆ 8-9 ಗಂಟೆಗೆ. ಮೆಸೇಜ್ ಬಂದಿತ್ತು. ನಮ್ಮ ಅಮ್ಮನ ಡ್ರಾಪ್ ಮಾಡ್ಬಿಟ್ಟು ಹಂಗೆ ಹೋದೆ. ಅವರು ಕೊಡಲ್ಲ, ನಾನು ಮನೆ ನೋಡ್ಬಿಟ್ಟೆ ಕೊಡಬೇಕು ಅಂದರು. ಮನೆ ಹತ್ರ ಬಂದ್ಬಿಟ್ಟು ಏನು ನೋಡ್ಲಿಲ್ಲ, ಹಂಗೆ ಕೊಟ್ಬಿಟ್ಟೋದ್ರು. ಏನ್ ನೋಡ್ತಾರೆ? ಮನೆ ಅಡ್ರೆಸ್ ಮನೆ ಹತ್ರ ಬಂದು ಏನ್ ನೋಡ್ತಾರೆ? ಮತ್ತೆ ದುಡ್ಡು ಬಂದಿನ್ನ ಕೇಳ್ತಾರೆ ನೀನೇನಾ ಅಂತ. ದುಡ್ಡೆಲ್ಲ ಕೊಟ್ಟಿಲ್ಲ ಮಿಸ್. ಅಲ್ಲ ಕೇಳ್ತಾರೆ ನೀನೇನಾ ಅಂತ ಕೊಟ್ಬಿಡ್ತಾರೆ ಅಷ್ಟೇ. ನೀನು ನೋಡಿ ದುಡ್ಡು ಕೊಡ್ತೀವಿ ಇಲ್ವಾ ಅಂತ, ಅದಕ್ಕೆ ನಿನಗೆ ಪೋಸ್ಟ್ ಮ್ಯಾನ್ ಹೇಳಿದ್ದಾರೆ. ಗೈಸ್ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ನಮ್ಮ ದೊಡ್ಡಮ್ಮದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನು ಅಂದರೆ ಬಾಕ್ಸ್ ಒಳಗೆ ಅಲೆಕ್ಸ್ ಹಾಕ್ಬಿಟ್ಟಿದ್ದಾರೆ. ಈ ಬಾಕ್ಸ್ ಒಳಗೆ ಅದು ಇಡಬಾರ್ದು. ಸೊ ಏನು ಮಾಡೋದು ನೋಡ್ಬೇಕೀಗ. ಸೊ ಈಗ ಈ ಬಾಕ್ಸಲ್ಲಿರೋ ಅಲೆಕ್ಸನ ಹೆಂಗಾದ್ರು ತೆಗಿಬೇಕು. ಅವ್ರು ಬೇರೆ ಒಬ್ಬರೇ ಇದ್ದಾರೆ. ಒಳಗೋಗಿ ಆ ಬಾಕ್ಸ್ನ ಅನ್ಬಾಕ್ಸ್ ಮಾಡಿ ಮತ್ತೆ ನಮ್ಮ ರ್ಯಾಪ್ ಕೀಪ್ ಎಲ್ಲ ಮಾಡಿಟ್ಟಿದ್ರು. ನೋಡೋಣ ಏನಾಗುತ್ತೆ ಅಂತ. ಬಟ್ ತೊಗೊಂಡು ಹೋಗಂಗಿಲ್ಲ. ನಮ್ಮ ದೊಡ್ಡಮ್ಮ ಹಂಗೆ ತಳ್ಳಿಬಿಡೋಣ ಹಂಗೆ ಹಿಂಗೆ ಅಂದರು. ಬಾಕ್ಸ್ನ ಸೈಡ್ ಇಟ್ಕೋತಾರೆ ಅಂದೆ. ಸೊ ಬಾಕ್ಸ್ನ ಸೈಡ್ ಇಟ್ಕೊಂಡು ಅಲೆಕ್ಸನ ತೆಗೆದು ಅವ್ರು ಎತ್ಕೊಂಡು ಬಿಸಾಕಿ ಸೈಡ್ಗೆ ಎತ್ಕೊಂಡು ಯೂಸ್ ಮಾಡ್ಕೊಂಡು ಅವರು ಮತ್ತೆ ಆ ಬಾಕ್ಸ್ನ 2 ದಿನ ಆದಮೇಲೆ ಕಳಿಸ್ತಾರೆ ಮನೆಗೆ ಕಳಿಸ್ತಾರೆ. ಇಲ್ಲಾಂದರೆ ಏರ್ಪೋರ್ಟಲ್ಲಿ ಮತ್ತೆ ಪಿಕ್ ಮಾಡಬೇಕು. ನೋಡಿ ನಮ್ಮ ಫ್ರೆಂಡ್ ನರೇಂದ್ರ ಅವ್ರು ವೆಯ್ಟ್ ಮಾಡ್ತಾವ್ರೆ. ಬ್ರೋ ನಮ್ಮನ್ನೇ ಹುಡುಕ್ತಾವ್ರೆ ಇಲ್ಲಿದ್ದಾರೆ ನೋಡಿ. ಮೊನ್ನೆ ಟೀ ಶರ್ಟಲ್ಲಿ ನೋಡಿದ್ರಿ, ಇವತ್ತು ಸೂಟ್ ಬುಟ್ಟಲ್ಲಿ ನೋಡಿ ಅವ್ರನ್ನ. ಹಾಯ್, ಆರಾಮ? ಇದು ಈ ಬಾಕ್ಸಲ್ಲಿ ಇಟ್ಬಿಟ್ಟಿದ್ದಾರೆ. ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಇದನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಏನಾಗುತ್ತೆ. ಸಂಜಯ್, ನಿನ್ನ ಹಣೆ ಬರದಲ್ಲಿ ಫಸ್ಟ್ ಫ್ಲೈಟ್ ಎಲ್ಲಿ ಬರ್ತಿದೆ ಅಂತ ನಿಂಗೆ ಏನಾದ್ರು ಅನ್ಸುತ್ತೆ? ಏನು ಅನ್ಸುತ್ತೆ? ಎಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ ನಿನ್ನ ಹಣೆ ಬರದಲ್ಲಿ? ಥೈಲ್ಯಾಂಡ್ ಮತ್ತೆ ಎಲ್ಲ ಹೋಗ್ಬೇಕು ಅನ್ಸುತ್ತೆ ನಿನ್ನ ಹಣೆ ಬರದಲ್ಲಿ? ಎಲ್ಲಿ ಬರ್ತಿದೆ? ಎಲ್ಲೂ ಇಲ್ಲ, ಓದಾಗ್ಲೇ ಗೊತ್ತಾಗುತ್ತೆ. ಹಣೆ ಬರದಲ್ಲಿ ಎಲ್ಲಿ ಬರ್ತಿದೆ ಓದಾಗ್ಲೇ ಗೊತ್ತಾಗುತ್ತೆ. ಡೆಸ್ಟಿನಿ ನಿನ್ನ ಹಣೆ ಬರ ನೀನೇ ಬರ್ಕೋಬೇಕಣ್ಣ ಈ ಕಾಲದಲ್ಲಿ. ಕಣ ಆಯ್ತಾ? ಸ್ಕೆಚ್ ಪೆನ್ ಇಲ್ಲ, ನನ್ನ ಕಲರ್ ಕಾಣ್ತಾ ಇಲ್ಲ. ವೈಟ್ನರಲ್ಲಿ ಬರ್ಕೋ. ಇಲ್ಲಿ ನೋಡಿ ಹೆಂಗೆ ನಿಂತವ್ರೆ. ನಾವು ಅರೈವಲ್ಗೆ ಹೋಗಿ ಅಲ್ಲಿಂದ ಡಿಪಾರ್ಚರ್ಗೆ ಬಂದಿದ್ದೀವಿ ಮೇಲೆ. ಗೇಟ್ ನಂಬರ್ 3 से जाओ. फ्रॉम हियर यू हैव टू गो. बाय. नहीं नहीं मंजर छोड़ते नहीं. उन्हें वहाँ से आता हो साइड. बाय आप हुशार से. ನೋಡಿ ಗೈಸ್, ಅಕ್ಕ ತಂಗಿ ತಪ್ಕೋತಾ ಇದ್ದಾರೆ. ಬಾಯ್ ಬಾಯ್, ಹುಷಾರ್ ಸೆ ಜಾओ.
ಥ್ಯಾಂಕ್ ಯು. ದುಬೈ ಸೀದಾ ದುಬೈ. ಬಾಯ್ ಹುಷಾರ್ से ಬಾಯ್ ಬಾಯ್. ಅಂತ ಜವನ ಆತೆ ಎಲ್ಲಿದೆ ದುಬೈ ಇಂಡಿಗೋ ಏರ್ ಇಂಡಿಯಾ ಅಂತ ಇರುತ್ತೆ ನೋಡು. ಹಾಂ ಅದೇ ಅದೇ ಅದೇ. ಬನ್ನಿ ಗೈಸ್ ಹೊರಡೋಣ ನಾವು. उन्हें है साथ में जाऊँ मैं आऊँ मैं. Ma'am, you also come. ನಮ್ಮ ಸಬ್ಸ್ಕ್ರೈಬರ್ ಥ್ಯಾಂಕ್ ಯು. ಗೈಸ್ ಏರ್ಪೋರ್ಟ್ ಹತ್ರ ನರೇಂದ್ರ ಅವರು ಮತ್ತೆ ಈ ಚಾಕ್ಲೇಟ್ ಕೊಟ್ಟರು. ನಾನು ಡೇಟು ಇದೀನಿ ಅಮ್ಮ ಕೊಡ್ತೀನಿ. ಗೈಸ್ ಏರ್ಪೋರ್ಟಿಂದ ಹೊರಟು ನಾವು ನನ್ನ ಗಾಡಿನ ಸರ್ವಿಸ್ ಬಿಡೋಕ್ಕೆ ಬಂದಿದ್ದೀವಿ. ಬಿಕಾಸ್ 10,000 ಕಿಲೋಮೀಟ್ರ್ ಓಡ್ಬಿಟ್ಟಿದೆ ನಮ್ಮ ಗಾಡಿ. ಏನು ಕತೆ ಅಂದರೆ ಯಾಕಣ್ಣ ಸಂಜಯ್ ಅಣ್ಣ ಸಮೀರ್ ಗೊತ್ತಿಲ್ವಾ? ನಾಯಿ ನೋಡ ನಾಯಿ ಬಗ್ಳುತ್ತಂತೆ. ಸಂಜಯ್ ಭಯ್ಯ ये कीली ಕೊಡು रख लो उधर XUV गाड़ी है सर्विस के लिए वो बोला है वो सुबह में अभी आके लेगा लोकी बोल के. लोकी पता है लोकी? ನನಗೆ ಸ್ಲಿಪ್ ಬರೀತವ್ರೆ. ಇಲ್ಲಿಂದ ನಡ್ಕೊಂಡು ಹೋಗಿ ಆಚೆ ಇದು ಒಂಚೂರು ಒಳಗಿದೆ ನೋಡಿ ಇಲ್ಲಿದೆ. ಬಿಲ್ ಕೊಡ್ತೇನೆ ಅನ್ಕೊಂಡ್ರೆ ಗಾಡಿ ಫುಲ್ ಗಲೀಜಾಗ್ಬಿಟ್ಟೈತೆ. ಅಮ್ಮನೂ ನಮ್ಮ ಜೊತೆನೇ ಇದ್ದಾರೆ ನೋಡಿ. ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗೋಣ. ಗೈಸ್ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಹಾಕಿರೋ ಬಟ್ಟೆಲ್ ಚಳಿ ಆಗ್ತದೆ. ಜಾಲ್ರ ಹಾಕಿರೋ ಥರ ಇದೆ. ಸೊಳ್ಳೆ ಪರ್ದೆ. ಚಿಕ್ಕ ವಯಸ್ಸಲ್ಲಿ ಬಸ್ ಹತ್ತದೆ ಒಂದು ಡ್ರೀಮು ಅಲ್ಲ ಸಂಜಯ್? ಈ AC ಬಸ್ ಹತ್ತದೆ ಒಂದು ಡ್ರೀಮ್ ನಮಗೆ. ಅಲ್ಲ AC ಬಸ್ ಇತ್ತಲ್ಲ ಈ ಥರ ಒಂದು AC ಬಸ್ ಇತ್ತು ಗೈಸ್. ಕ್ಯಾಬ್ ಬಂತು ಗೈಸ್, ಕ್ಯಾಬ್ ಬಂತು ಇಲ್ಲಿ. ಸೊ ಕ್ಯಾಬ್ ಬಂತು. ಸೊ ಕ್ಯಾಬಲ್ಲಿ ಮನೆಗೆ ವಾಪಸ್ ಬಂದ್ವಿ. ನೋಡ್ತಾ ಬಾಯ್ ಸಿ ಯು ಎಂಜಾಯ್. ಗಾಡಿ ಸರ್ವಿಸ್ ಆಗಿ ವಾಪಸ್ ಬಂತು. ಸೇನ್ ಹಾಕ್ಬೇಕಾ ಸರ್? ನಾನು ಇವಾಗ ಆಗಲ್ಲ, ಇದು ನನ್ನ ಮಗಂದು ಕಾರ್ ಇನ್ನೂ ಇವತ್ತು ಬರಲ್ಲ. ಸೊ ನಾನೇ ಹೋಗ್ಬಿಟ್ಟು ಇಸ್ಕೊಂಬಿಡೋಣ ಅಂತೇಳಿ ಎಲ್ಲ ಲಗೇಜ್ನ ಕೆಳಗೆ ಎತ್ಕೊಂಡ್ಬಂದು ಜಿಮ್ಗೆ ಹೋಗೋಣ ಅಲ್ಲಿಂದ ಹಂಗೆ ಅಂತ. ಕರೆಕ್ಟ್ ಟೈಮ್ಗೆ ಬಂತು ಕಾರ್. ಗೈಸ್ ನಾನು ಶ್ರವಣ್ ಬ್ರೋ ಜಿಮ್ ಮುಗಿಸ್ಕೊಂಡು ನಂದು ಬಟ್ಟೆ ಎತ್ತಾಕೊಂಡ್ಬಂದಿದ್ದೆ ಬ್ಯಾಗಲ್ಲೇ. ಯಾರು ತಿನ್ನೋಣ ಅಂತ ಬಂದ್ವಿ. ಸೊ ಎಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ಬಿಸಿ ಇಂದ್ರಾನಗರ್ ಬಂದ್ವಿ. ಲುಕ್ ಅಟ್ ದ ಕ್ರೌಡ್. ಈ ಕ್ರೌಡ್ ಫುಲ್ಲು ಮೇಲೆ ಒಂದು ಹೋಟ್ಲಿದೆ, ಅಲ್ಲಿಗೆ ಹೋಗೋಕ್ಕೆ ಕಾಯ್ತಾ ಇರೋದು. ಎಷ್ಟು ಜನ ಕಾಯ್ತಿದ್ದಾರೆ. ಒಳಗೆ ಹೋಗ್ಬೇಕಾದ್ರೆ ತೋರಿಸ್ತೀನಿ ಹೆಂಗಿದೆ ಜಾಗ ಅಂತ. ಅಂಥದ್ದು ಏನಿದೆ ಈ ಜಾಗದಲ್ಲಿ. ಆ್ಯಂಡ್ ಇಸ್ ಸೂಪರ್ ಎಕ್ಸ್ಪೆನ್ಸಿವ್ ಆಯಿತಾ ನನ್ನ ಪ್ರಕಾರ. ಅಂಥದ್ದೇನಿದೆ ಈ ಜಾಗದಲ್ಲಿ ಎಕ್ಸ್ಪೆನ್ಸಿವ್ ಆದರೂ ಜನ ನಿಂತಿದ್ದಾರಲ್ಲ, ಏನಿರ್ಬೋದು ಅಂತ ನೋಡೋಣ. ಶ್ರವಣ್ ಒಂದು 5 ಸರಿ ಬಂದಿದ್ದಾರಂತೆ, ನಾನು ಬಂದಿಲ್ಲ ಇದುವರೆಗೂ. ಬ್ರೋ ನೀವು ಹೇಳಿದ್ರಲ್ಲ ಈಗ ಬ್ರೋ ಅದು ಲಂಚಿಗೆ ಬಂದಿದೆ ಮಧ್ಯಾಹ್ನ. ಓಕೆ. ಸೊ ನಾನು ಬಂದಿಲ್ಲ. ಹೋಗಿ ನೋಡೋಣ.